ಎಲ್ರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 4 ದಿನಾಂಕದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು, ದಿನಪತ್ರಿಕೆಗಳ ಪ್ರಚಲಿತ ವಿದ್ಯಮಾನಗಳನ್ನು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿಶ್ವ ಬ್ರೈಲ್ ದಿನ. ವಿಶ್ವ ಬ್ರೈಲ್ ದಿನವನ್ನು ಲೂಯಿಸ್ ಬ್ರೈಲ್ ಅವರು ಮತ್ತು ಅವರ ಸಹವರ್ತಿ ಲೂಯಿಸ್ ಬ್ರೈಲಿಬ್ಯೂಷನ್ ಅವರು ರೇಖಾಚಿತ್ರವನ್ನು ಜಗತ್ತಿಗೆ ನೆನಪಿಸಲು ರಚನೆ ಮಾಡಲಾಯಿತು. ಇದು ಅಂಧರಿಗೆ ಅಥವಾ ಕುರುಡರಿಗೆ ಸಂವಹನ ಸಾಧನವಾಗಿ ಬಳಸ್ತಕ್ಕಂಥ ಲಿಪಿಯಾಗಿದೆ. ಬ್ರೈಲ್ ಅವರು ಜನವರಿ 4, 1809 ಫ್ರಾನ್ಸ್ನಲ್ಲಿ ಜನಿಸಿದರು. ಅವರು ಮಗುವಾಗಿದ್ದಾಗ ಅಪಘಾತದಲ್ಲಿ ದೃಷ್ಟಿಯನ್ನು ಕಳೆದುಕೊಂಡಿದ್ದರು. ಬ್ರೈಲ್ ಒಂದು ಭಾಷೆಯಲ್ಲ, ಅನೇಕ ಭಾಷೆಗಳಲ್ಲಿ ಬಳಸಬಹುದಾದ ಸಂಕೇತವಾಗಿದೆ. ಮುಂದೆ ಇವರಿಗೆಲ್ಲ ತುಂಬ ಅನುಕೂಲ ಆಗಲಿ ಅಂತ ಹೇಳಿ ಅವರು ಒಂದು ಲಿಪಿಯನ್ನು ಸಂಶೋಧನೆ ಮಾಡ್ತಾರೆ. ಅದನ್ನೇ ಬ್ರೈಲಿ ಲಿಪಿ ಅಂತ ನಾವು ಕರಿತೀವಿ. ಅವರ ಜನ್ಮದಿನವನ್ನು ವಿಶ್ವ ಬ್ರೈಲ್ ದಿನ ಅಂತ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಇಷ್ಟು ನಿಮಗೆ ಮಾಹಿತಿ ಗೊತ್ತಿರಬೇಕಾಗತ್ತೆ. ಬೈಪೋಲಾರ್ ಡಿಸಾರ್ಡರ್ ಯಾವ ರೀತಿಯ ಆರೋಗ್ಯ ಸ್ಥಿತಿಗೆ ಸಂಬಂಧಪಡುತ್ತದೆ ಅಂತ ಮುಂದಿನ ಪ್ರಶ್ನೆ ಇದೆ. ಇದು ಮಾನಸಿಕ ಆರೋಗ್ಯ ಸ್ಥಿತಿಗೆ ಸಂಬಂಧಪಡುತ್ತದೆ. ಹಿಂದೆ ಉನ್ಮಾದದ ಖಿನ್ನತೆ ಅಂತ ಇದನ್ನು ಕರೀತಾ ಇದ್ರು. ಇದು ಮಾನಸಿಕ ಆರೋಗ್ಯದ ಸ್ಥಿತಿಯಾಗಿದ್ದು, ಇಲ್ಲಿ ವ್ಯಕ್ತಿಯು ತೀವ್ರತರ ಮಾನಸಿಕ ಅಸ್ವಸ್ಥತೆಯಿಂದ ಕೂಡಿರುತ್ತಾನೆ. ಯುನೈಟೆಡ್ ಕಿಂಗ್ಡಮ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಸಂಶೋಧಕರು ಬೈಪೋಲಾರ್ ಡಿಸಾರ್ಡರ್ ರೋಗ ನಿರ್ಣಯವನ್ನು ಹೆಚ್ಚಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ್ದಾರೆ. ಅವರು ನೇರವಾದ ರಕ್ತ ಪರೀಕ್ಷೆಯನ್ನು ರಚಿಸಿದ್ದಾರೆ. ಇದು ಆನ್ಲೈನ್ ಮನೋವೈದ್ಯಕೀಯ ಮೌಲ್ಯಮಾಪನಗಳೊಂದಿಗೆ ಬಳಸಿದಾಗ ಈ ಮಾನಸಿಕ ಆರೋಗ್ಯ ಸ್ಥಿತಿಯನ್ನು ನಿರ್ವಹಿಸಲು ಹೆಚ್ಚು ನಿಖರವಾದ ವಿಧಾನಗಳನ್ನು ಒದಗಿಸುತ್ತದೆ ಅಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮುಂದೆ ವಿಶ್ವದ ಅತಿ ದೊಡ್ಡ ಜಲಪಾತ. ದಕ್ಷಿಣ ಆಫ್ರಿಕಾದ ದಕ್ಷಿಣ ಭಾಗದಲ್ಲಿ ಜಿಂಬಾಬ್ವೆ ಮತ್ತು ಜಾಂಬಿಯಾ ದೇಶಗಳ ಗಡಿಯಲ್ಲಿರುವ ಜಾಂಬೇಜಿ ನದಿಯ ವಿಕ್ಟೋರಿ ಜಲಪಾತ ವಿಶ್ವದಲ್ಲೇ ಅತಿ ದೊಡ್ಡ ಜಲಪಾತ ಎಂದು ಹೆಸರುವಾಸಿಯಾಗಿದೆ. ಈ ಜಲಪಾತವನ್ನು ಸ್ಥಳೀಯವಾಗಿ ಗರ್ಜಿಸುವ ಹೊಗೆ ಅಂತ ಕೂಡ ಕರೀತಾರೆ. ವಿಶಾಲ ಗೋಡೆಯಂತೆ ಧುಮುಕುವ ಜಲಧಾರೆಯ ಕೆಲವು ಭಾಗವು ನೆಲವನ್ನು ತಲುಪುವಷ್ಟರಲ್ಲೇ ತುಂತುರಾಗಿ ಅಡಿಭಾಗದಲ್ಲಿ ನೀರಾವಿಯ ಮೋಡಗಳಾಗಿ ಮೇಲೇಳುವುದರಿಂದ ಗರ್ಜಿಸುವ ಮೋಡ ಅಂತ ಇದನ್ನು ಕರೆಯಲಾಗುತ್ತೆ. ಸ್ಕಾಟ್ಲೆಂಡ್ನ ಅನ್ವೇಷಕ ಡೇವಿಡ್ ವಿಲಿಂಗ್ಸ್ಟನ್ ಈ ಜಲಪಾತಕ್ಕೆ ವಿಕ್ಟೋರಿಯಾ ಜಲಪಾತ ಅಂತ ಹೆಸರನ್ನು ಇಟ್ಟರು. ಆದರೆ ಜಿಂಬಾಬ್ವೆ ದೇಶದಲ್ಲಿ ಇದನ್ನು ಡೇವಿಡ್ ವಿಲಿಂಗ್ಸ್ಟನ್ ಜಲಪಾತ ಅಂತಲೇ ಈಗಲೂ ಕೂಡ ಕರೀತಾರೆ. ಮುಂದಿನ ಮಾಹಿತಿ ರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ. ಮೊದಲನೇ ಬಾರಿಗೆ AI ನಿಗಾದಲ್ಲಿದೆ ಅಹಮದಾಬಾದ್. ಗುಜರಾತ್ ಸರ್ಕಾರ ಮೊದಲನೇ ಬಾರಿಗೆ ಕಣ್ಗಾವಲಿಗಾಗಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿದೆ. ಈ AI ನೆಟ್ವರ್ಕ್ನಲ್ಲಿ ಅಹಮದಾಬಾದ್ ಸೇರಿದಂತೆ 460 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಇದರ ಭಾಗವಾಗಿ ಬಸ್ಸು, ಟ್ರಾಫಿಕ್ ಸಿಗ್ನಲ್ ಸೇರಿದಂತೆ ಹಲವು ಕಡೆ ಕ್ಯಾಮರಾಗಳನ್ನು ಅಳವಡಿಸಲಾಗುತ್ತೆ. ಅಪರಾಧ, ಟ್ರಾಫಿಕ್ ಸುರಕ್ಷತೆ, ಶುಚಿತ್ವ ಮುಂತಾದವುಗಳ ಬಗ್ಗೆ ಮೇಲ್ವಿಚಾರಣೆ ಮಾಡೋದಕ್ಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಬಳಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಮಾಹಿತಿ. ಕರ್ನಾಟಕದ ಖ್ಯಾತ ವಯೋಲಿನ್ ವಾದಕಿಯಾದ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಅವರಿಗೆ ಬ್ರಿಟಿಷ್ ರಾಜಮನೆತನ ನೀಡುವ ಪ್ರತಿಷ್ಠಿತ ದಿ ಮೋಸ್ಟ್ ಎಕ್ಸಲೆಂಟ್ ಅವಾರ್ಡ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಇದು ಬ್ರಿಟನ್ನ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಜ್ಯೋತ್ಸ್ನಾ ಅವರು ಬ್ರಿಟನ್ನಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸುವ ಕರ್ನಾಟಕದ ಮೊದಲ ಸಂಗೀತಗಾತಿಯಾಗಿದ್ದಾರೆ. ದಕ್ಷಿಣ ಭಾರತದ ಕರ್ನಾಟಕದ ಪಿಟೀಲು ವಾದಕ ಮತ್ತು ಸಂಯೋಜಕಿಯಾಗಿರುವ ಅವರು ಅತಿ ಹೆಚ್ಚು ಬೇಡಿಕೆಯಲ್ಲಿರೋದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಭಾಗಕ್ಕೆ ಬಂದರೆ ಸ್ಪೇಸ್ ಎಕ್ಸ್ ಮತ್ತು ಇಸ್ರೋ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ. ಉಪಗ್ರಹದ ಹೆಸರು GS-8020 ಅಂತ. ಉದ್ದೇಶ ಆರ್ಥಿಕ ಸಂವಹನ ಸಾಮರ್ಥ್ಯ ಆಗಿರುತ್ತದೆ. ಕನಿಷ್ಠ ಭಾರ 4.7 ಟನ್ಗಳು. ಪ್ರಯೋಜನ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಲಕ್ಷದ್ವೀಪಕ್ಕೆ ಸೇವೆ ಸಲ್ಲಿಸ್ತಾರೆ. ಏನಿದ್ರ ಉದ್ದೇಶ ಅಂತ ನೋಡೋದಾದರೆ, ಸಂವಹನದ ಅಭಿವೃದ್ಧಿಗಾಗಿ ಪ್ರತ್ಯೇಕ ಉಪಗ್ರಹವನ್ನು ಇಸ್ರೋದ ವಾಣಿಜ್ಯ ಅಂಗಸಂಸ್ಥೆಯಾದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್, ಅಮೆರಿಕಾದ ಉದ್ಯಮಿ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ನ ನೆರವಿನಿಂದ ಉಡಾವಣೆ ಮಾಡಲಿದೆ. ದೇಶದ ಬ್ರಾಡ್ಬ್ಯಾಂಡ್, ವಿಮಾನ ಮತ್ತು ನೌಕೆಗಳಲ್ಲಿ ಕಮ್ಯುನಿಕೇಷನ್ಗೋಸ್ಕರ ಹಾಗೂ ಸೆಲ್ಯುಲರ್ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ GS-8020 ಉಪಗ್ರಹವನ್ನು ವರ್ಷದ ಮಧ್ಯಭಾಗದಲ್ಲಿ ಉಡಾವಣೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕಾಗಿ ಅಮೆರಿಕಾದ ಸ್ಪೇಸ್ ಎಕ್ಸ್ ಜೊತೆ ಇಸ್ರೋ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಕ್ಕೆ ಬರೋದಾದರೆ, ಪ್ರಾಜೆಕ್ಟ್ ಚೀತಾದಡಿ ಆಫ್ರಿಕಾ ಖಂಡದ ನಮೀಬಿಯಾದಿಂದ ಭಾರತಕ್ಕೆ ತಂದಿದ್ದಂಥ ಚೀತಾ ಆಶಾ ಅಂತ ಅದಕ್ಕೆ ಹೆಸರಿಡಲಾಗಿತ್ತು. ಇದು ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ 3 ಮರಿಗಳಿಗೆ ಜನ್ಮವಿತ್ತಿದೆ. ಇದರ ಮೂಲಕ ಚೀತಾಗಳ ಸಂಖ್ಯೆ ಒಟ್ಟು 18ಕ್ಕೆ ಏರಿದೆ. ಈ ಕುರಿತು ಈ ಮಾಹಿತಿಯನ್ನು ಕೇಂದ್ರದ ಪರಿಸರ ಮತ್ತು ಅರಣ್ಯ ಖಾತೆ ಸಚಿವರಾದ ಭೂಪೇಂದ್ರ ಯಾದವ್ ಅವರು ಟ್ವೀಟ್ ಮಾಡೋ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದರು.
ಈ ಹಿಂದೆ 2022ರ ಸೆಪ್ಟೆಂಬರ್ 17ರಂದು ಪ್ರಧಾನಿ ನರೇಂದ್ರ ಮೋದಿಯವರು ನಮೀಬಿಯಾದಿಂದ 8 ಚೀತಾಗಳನ್ನು ಕುನು ಅರಣ್ಯಕ್ಕೆ ತಂದು ಬಿಟ್ಟಿದ್ರು. ಮತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಬಂದರೆ, ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದವರು ಮೊಟ್ಟಮೊದಲ ಸೌರ ಮಿಷನ್ ಆದಿತ್ಯ-11 ಯಶಸ್ವಿಯಾಗಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ್ದು ಸೂರ್ಯನ ಕಕ್ಷೆ ಸೇರುವಲ್ಲಿ ಯಶಸ್ವಿಯಾಗಿದೆ. ಸೂರ್ಯನ ಕಕ್ಷೆಯಲ್ಲಿ ಇಸ್ರೋ ವಿಜ್ಞಾನಿಗಳು ಗುರುತು ಮಾಡಿದ್ದ ಭೂಮಿಯಿಂದ 1.5 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಲಾಂಗ್ರಿಜಿಯನ್ ಪಾಯಿಂಟ್ L1 ಅಂತ ಕರಿತೀವಿ, ಅದನ್ನು ಜನವರಿ 6ನೇ ತಾರೀಕು ತಲುಪುವ ಸಾಧ್ಯತೆ ಇದೆ ಅಂತ ಇಸ್ರೋ ಖಚಿತಪಡಿಸಿದೆ.